ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪೊಂಗು ಪುರಾಣ ಅಲ್ಲ, ಇವತ್ತಿನ ವಿಡಿಯೋ ಬಂದು ಕರ್ನಾಟಕದ ಡಿಂಪಲ್ ರಾಣಿ. ನನಗೆ 2 ಸಲ ಡಿಂಪಲ್ ಬೀಳೋದ್ರಿಂದ ನಾನು ಡಿಂಪಲ್ ಗರ್ಲ್ ಅಂತಾನೆ ನನ್ನ ಐಡಿಲ್ ಹಾಕೊಂಡಿರೋದು. ಅಲಿಯಾಸ್ ಬಟ್ ಒಕ್ಕಲ್ ರಾಣಿ ಇದನ್ನ ನಾನು ಒಪ್ಪಲ್ಲ. ಏನಕ್ಕಂದ್ರೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಈ ಮಾತನ್ನ ನಾನು ಹೇಳ್ತಾ ಇರೋದಲ್ಲಪ್ಪ, ಹೆಸರಾಂತ ಪ್ರಖ್ಯಾತ ಚಾನಲ್ ಹೇಳ್ತಾ ಇರೋದು. ನೀವು ಡಿಂಪಲ್ ರಾಣಿನ ಅಥವಾ ಒಕ್ಕಲ್ ರಾಣಿ? ಯಾಕಂದ್ರೆ ಎಲ್ರೂ ಕಮೆಂಟ್ ಅಲ್ಲಿ ಅದೇ ಇರುತ್ತೆ. ಮತ್ತೆ ನೀವು ಮಾಡೋ ತರ ವಿಡಿಯೋದಲ್ಲೂ ಕೂಡ ಅದನ್ನೇ ಎಕ್ಸ್ಪೋಸ್ ಮಾಡ್ತಾ ಇರ್ತೀರಾ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ನ ಲಾಸ್ಟಲ್ಲಿ ಮಾಡಿ. ಇನ್ನೇನು ಮತ್ತೆ ಶುರು ಮಾಡೋಣ. ನೀವು ದುಡ್ಡು ಕೊಟ್ಟು ಹಾಕ್ಕೊಳ್ಳಿ ಇಂಟರ್ನೆಟ್, ನಾನು ಫ್ರೀಯಾಗಿ ಕೊಡ್ತೀನಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಸುಮಾರು ನೋಡಿದೆ ನಾನು. ಡಿಂಪಲ್ ಮೇಲೆ ಇದೆಯಾ ಅಥವಾ ಕೆಳಗೆ ಇದೆಯಾ ಅಂತ ಕಮೆಂಟ್ ಆಗ್ತಾ ಇತ್ತು. ಇಲ್ಲೇ ಇದೆ. ಅಲ್ಲೇ ಇದೆಯಾ ಕೆಳಗಡೆ ನಿಲ್ಲ. ಏನಂತೆ ಮನು? ಏನಂತೆ ವಿವೇಕ್? ಸೂಪರ್ ಇಲ್ಲ ಅಂತೀರಾ? ನಿನ್ನಿಂದ ಎಲ್ರು ನೋಡ್ತಾರೆ ಅಂತ ಸುಮ್ಮನೆ ಇದೀನಿ ಅಷ್ಟೇ. ಬೇವರ್ಸಿ ನನ್ನ ಮಗನೆ, ಕೈಗೆ ಸಿಗು ನಿನ್ನ ಕಿತ್ತಾಕ್ತೀನಿ ಬೀಜನ. ಇಂಟರ್ವ್ಯೂ ಅಂತ DM ಮಾಡಿ ಕರ್ಸ್ಬಿಟ್ಟು ಡೈರೆಕ್ಟಾಗಿ ರೋಸ್ಟ್ ಮಾಡ್ತಾನೆ. ಎಲ್ಲಿಗೆ ಲಿಂಕ್ ಅಣ್ಣ? ಏನಣ್ಣ ನಿನ್ನ ಚಾನಲಿಂದ ನಿನ್ನ ಸಮಾಜಕ್ಕೆ ಏನಣ್ಣ ಮೆಸೇಜ್ ಕೊಡ್ತಿದ್ಯಾ? ಅಣ್ಣನ ಚಾನಲಲ್ಲಿ ಇದೇನು ಫಸ್ಟ್ ವಿಡಿಯೋ ಅಲ್ಲ, ಅಣ್ಣಂದು ಲೀಸ್ಟೇ ಐತೆ. ಏನು ಇಂಥ ಕ್ರಿಂಜಿಗಳನ್ನ ಕರೆಸಿ ಸಮಾಜಕ್ಕೆ ಇವನು ಏನು ಕೊಡುಗೆ ಕೊಡ್ತಾವನೆ ಅನ್ನೋದೇ ಗೊತ್ತಿಲ್ಲ. ಇವನು ಈ ಥರ ಪ್ರಶ್ನೆ ಕೇಳಿ ಇವನು ಕ್ರಿಂಜಿ ಆಗ್ಬಿಟ್ಟವನೆ. ತಲೆಯಲ್ಲಿ ಮೆದ್ಲು ಪಾಯಸ ಆಗ್ಬಿಡೈತೆ ಅಣ್ಣಂದು. ಜನ್ಮಕ್ಕೆ ಹೋಗೋ. ಎಸ್, ನಾನು ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಅಲ್ಲಿ ಇರೋದೆಲ್ಲ ಈ ಪ್ಲೇಸ್ ಕಾಣಿಸೋ ತರನೇ ಇದೆ, ನಿಜ ಒಪ್ಕೊಂತೀನಿ. ಬಟ್ ನಾನು ಅದನ್ನ ಬೇಕು ಅಂತ ಕಾಣಿಸ್ಲೇಬೇಕು ಅಂತ ನೀನು ಮಾಡಲ್ಲ, ಆದ್ರೂ ಕಾಣಿಸ್ಬಿಡುತ್ತೆ ಕ್ಯಾಮ್ರಾದಲ್ಲಿ, ಏನೂ ಮಾಡೋಕ್ಕಾಗಲ್ಲ. ನಂದು ಒಂದು ಅಗ್ಲಿ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಮನೆಯವ್ರು ಯಾರು ನೋಡಲ್ವಾ ಈ ವಿಡಿಯೋಗಳನ್ನ? ನಿಮ್ಗೆ ಏನು ಅನ್ಸಲ್ವಾ? ಸಮಾಜಕ್ಕೆ ಏನು ಕೊಡುಗೆ ಗುರು ನಿಮ್ದೆಲ್ಲ? ಈ ಚಾನಲ್ ಬರೀ ಇದೇ ಐತೆ. ಅವ್ನು ನೋಡಿ ಅವ್ನ ಫೇಸ್ನ. ಗಡಾರಿ ಆಗ್ಬೇಕು ನನ್ನ ಮಕ್ಕಳಿಗೆ. ನಿಮ್ಗೆ ನೋಡಿ ಹೆಂಗೈತೆ. ರಸಿಕರ ರಾಜ. ಅವನ ಮನದಾಳದ ಮಾತುಗಳನ್ನ ಬೇರೆಯವ್ರು ಕಮೆಂಟ್ಸ್ ಮಾಡೋರೆ ಅನ್ನೋ ಥರ ಹೇಳ್ಕೊತಾನೆ ಅಷ್ಟೇ. ಏನಂತೀರಾ? ಡಿಂಪಲ್ ಗರ್ಲ್ ಹತ್ರ ಯಾವ್ಯಾವ ಥರದ ಬಟ್ಟೆ ಇದೆ ಅಂತ ಒಂದು ಲೀಸ್ಟ್ ಇದೆ, ಕೇಳ್ಕೊಬಿಡೋಣ ಬನ್ನಿ. ನನ್ ಕಾಸ್ಟ್ಯೂಮ್ಸ್ ಇರೋದೇ ಅದೇ ತರ ಇದೆ. ಇನ್ನೊಂದ್ಸಲ ಹೇಳು, ಬೇಗ. ನನ್ ಕಾಸ್ಟ್ಯೂಮ್ಸ್ ಇರೋದೇ ಅದೇ ತರ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಶಾರ್ಟ್ ಡ್ರೆಸ್ಸಸ್ ಅಂಡ್ ಕ್ರಾಪ್ ಟಾಪ್ಸ್ ಎಲ್ಲ ಇದೆ. ಸೊ ಕ್ರಾಪ್ ಟಾಪ್ಸ್ ಎಲ್ಲ ಇಷ್ಟ ಇರುತ್ತೆ, ಪ್ಯಾಂಟ್ಸ್ ಎಲ್ಲ ಇಷ್ಟ ಇರುತ್ತೆ. ನಾನು ಇದನ್ನ ಹೇಳ್ಕೊಂಡು ಮೇಲೆ ತರೋದಲ್ಲ. ಯು ಆರ್ 100% ರೈಟ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಸಟ್ ಪಟ್ ಡಡಮ್. ಎಲ್ಲ ಅದೇ ಥರನೇ ಇದೆ ನಿನ್ನ ಹತ್ರ ಇರೋದು. ಅಲ್ಲ, ಹುಡುಕಿ ಅದನ್ನೇ ತಗೊಳ್ಳೋದು, ಆದರೂ ಅದೇ ಥರ ಇದೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ದನಲ್ಲ, ಹೊಲಿತಾನಲ್ಲ ಅದನ್ನೆಲ್ಲ. ಸೊ ಅದು ಇಷ್ಟೇ ಇರುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಇರೋ ಕಾಸ್ಟ್ಯೂಮ್ಸ್ ಎಲ್ಲ ಅದೇ ತರ ಇದೆ. ನಾನು ಅದಕ್ಕೆ ಹೊರ್ತು ಅದಕ್ಕೆ ಕಾಣಿಸ್ಬೇಕು ಅಂತ ಏನ್ ಮಾಡ. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿದ್ಬಿಡೋಣ. ಡಿಂಪಲ್ ಮೇಲೆ ಇದೆಯಾ ಅಥವಾ ಕೆಳಗೆ ಇದೆಯಾ ಅಂತ ಕಮೆಂಟ್ ಆಗ್ತಾ ಇತ್ತು. ಮೇಲಿದೆಯಾ ಕೆಳಗಿದೆಯಾ ಮಗನೇ? ಮನದಾಳದ ಮಾತನ್ನ ಹೇಳ್ಕತಾವ ನೋಡುವರು. ಇಂಥ ಜಾಕಿ ಇವನು. ಹೇಗಿದೆಯೋ ಇಲ್ಲೇ ಇದೆ. ಅಲ್ಲೇ ಇದೆಯಾ ಕೆಳಗಡೆ? ಅವನ್ ಬೇರೆ ನೋಡಿದ್ರೆ ಇಲ್ಲೇ ಇದೆ ಕೆಳಗಡೆ. ಪಿಕಪ್ ಲೈನ್ ಇಲ್ಲ ಅದು ನಿಂದಲ್ಲ. ಏನ್ ಗುರು ನೀನ್ ಅಪ್ಪ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಈ ಇಂಟರ್ವ್ಯೂ ನೋಡಿ ಅವ್ರ ಮನೆಯವ್ರು ನಿನಗೆ ಹೊಡಿಲಿಲ್ವ ಯಾವ್ದ್ರಲ್ಲೂ? ಈಗಲೇ ಸಾಯಿಸ್ಬಿಡ್ತಿದ್ದೆ ಕಣ, ಸಾಯಿಸ್ಬಿಡ್ತಿದ್ದೆ.
ಅವ್ರ ಮನೆಯವ್ರು ಬಿಡು, ನಿಮ್ಮ ಮನೆಯವ್ರಾದ್ರೂ ಏನು ಹೊಡಿಲಿಲ್ವಾ? ಮದುವೆ ಗಿದ್ವಿ ಆಗಿದೆ, ಏನು ಕತೆ ಅಣ್ಣ ನಿಂದು? ಯಪ್ಪ ನೆಕ್ಸ್ಟ್ ಲೆವೆಲ್ ಅಣ್ಣ ನೀನು. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಈ ತರ ಬಟ್ಟೆ ಹಾಕೊಳ್ಳೋದು ಯಾಕೆ, ಎಳ್ಕೊಳ್ಳೋದು ಯಾಕೆ? ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸರಿನಾ? ಪ್ಯಾಷನ್ ಸೋಕಿ ಮುದವಿಗಳಗ. ಯಾರಾದ್ರೂ ಶೆಟ್ಟಿ ಕರ್ದಿದಾರ ನಿಮ್ಗೆ? ಶೆಡ್ ಕರ್ಕೊಂಡು ಹೋಗ್ಬಿಡಪ್ಪ, ನಿನ್ ಗಿಣಿ ಕುಕ್ ತೋರ್ಸುವೆ, ಕರ್ಕೊಂಡು ಹೋಗ್ಬಿಟ್ಟು ಶೆಡ್ಡಲ್ಲಿ. ಐ ಡೋಂಟ್ ನೋ, ಯುವರ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಬ್ಯಾಡ್. ಯಾ ಗಿಣಿ ಸಾಕಿದ್ಯಲ್ಲೋ ಅದರದ್ದು ಹೇಳ್ತಾರದ್ ನಾನು. ನಿನಗೂ ನಮ್ ಅಕ್ಕಿ ಕೊಟ್ಬಿಡ್ತೇನೇನೋ. ಏನು ವ್ಯತ್ಯಾಸ ಇಲ್ಲ ಗುರು, ನಿನ್ ತಲೆ ಕಲರ್ ಹಾಕಿಸ್ಕೊಂಡಿದ್ಯಾ ಅಷ್ಟೇ. ಶೆಡ್ಡಿಗಿಲ್ಲ. ಶೆಡ್ ಅಂದ್ರೇನೆ ಭಯ ಆಗುತ್ತೆ. ಯಾಕೆ ಭಯ? ಶೆಡ್ ಅಂದ್ರೆ ಯಾಕೆ ಭಯ ಆಗುತ್ತೆ? ಅಯ್ಯೋ, ಎಲ್ಲ ಕರ್ನಾಟಕದಲ್ಲೇ ಫುಲ್ ವೈರಲ್ ಆಗಿದೆ ಅಲ್ವಾ ಶೆಡ್ ಅನ್ನೋದು. ಅಯ್ಯೋ ಮುದವಿ, ನುಲ್ಕಂಡ್ ಯಾಕೆ ಮಾತಾಡ್ತೀಯ? ನ್ಯಾವಾಗ ಮಾತಾಡು. ಸಡ್ಡು ಅಲ್ಲ ಅದು, ಶೆಡ್, ಶೆಲ್ಟರ್ ಆರ್ ಸಮಥಿಂಗ್, ಆಯ್ತಾ? ನಂಗೂ ಬರಲ್ಲ, ಬಟ್ ತಪ್ಪಾಗಿ ಏನೇನೋ ಮಾತಾಡ್ಬೇಡ. ನಂಗೆ ಗೊತ್ತು ಇಂಗ್ಲೀಷ್ ಕೊಲೆ ಮಾಡಕ್ಕೆ ಇರೋದು ಅಂತ. ಹಂಗನ್ಬಿಟ್ಟು ಈ ಥರ ಎಲ್ಲ ನೀವೊಂಥರ ಏನೋ ಅದೇನೋ ಹೇಳ್ತಿರಲ್ಲ, ಈ ಹನುಮಂತ ಹತ್ರ ಏನೋ ಗೊತ್ತಿಲ್ಲದೆ ನಿಂತಿರ್ತೀರಾ, ಅದ್ಭುತಗಳು ಮಾಡ್ಬಿಟ್ಟಿರ್ತೀರಾ ನೀವು. ಯಾರ ಬೇರೇನೋ ತೋರಿಸ್ತಾರೆ ಅನ್ಕಂಡ್ರಾ? ಸೆಡೆ ಸ್ನೇಹಿತರು ಕಾಯ್ಕೊಂಡಿದ್ದೀರಾ ಅಲ್ವಾ? ನಾನು ಬೂ 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 ಗುರು, ಅದನ್ನ ತೋರಿಸ್ತಾ ಇರೋದಕ್ಕೂ, ಆ ಸಾಂಗುಗೂ, ಆ ಲೈನ್ಗೂ, ಅವಳು ಯಾರು ಗುರು, ಏನು ಗುರು, ತಲೆಗಿಲೆ ಕೆಟ್ಟೋಗಿದ್ದದ್ಲ ಇವ್ಣಿಗ. ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಈ ಸಾಂಗ್ನ ಮ್ಯೂಟ್ ಮಾಡ್ಬಿಟ್ಟು ಒಂದ್ಸಲಿ ತೋರಿಸ್ತೀನಿ ನೋಡಿ ಹೆಂಗೆ ಅನ್ಸುತ್ತೆ ಅಂತ. ಬೇರೆ ಸಾಂಗ್ನು ಹಾಕಿ ತೋರಿಸ್ತೀನಿ ನೋಡಿ ಹಂಗೆ. ಇನ್ಸ್ಟಾಗ್ರಾಮ್ ಅಂತಂದ್ರೆ ಫ್ರೀ ಫ್ಯಾಷನ್ ಶೋ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಫ್ರೀ ಫ್ಯಾಷನ್ ಶೋ, ಬತ್ತನ್ ಜುಕರ್ಬರ್ ಬೈ ಬಂದು ನಿನಗೆ ಆಗ್ತಾನೆ ನಿನಗೆ ಗಡಾರಿನ. ಗಡಾರಿ ಆಗ್ಬೇಕು ನನ್ ಮಕ್ಕಳಿಗೆ. ನಿಮ್ಗೆ ನೋಡಿ ಹೆಂಗೈತೆ. ಏನಂತೀರಾ? ಏನದು ನಿನ್ನ ಪ್ರಶ್ನೆಗಳು ನೋಡು. ಒಂದು ಟೈಮಲ್ಲಿ ಇತ್ತಂತೆ ಗುರು, ನನಗೂ ಗೊತ್ತಿಲ್ಲ, ಒಂದು ಟೈಮಲ್ಲಿ ಇತ್ತಂತೆ ಪತ್ರಕರ್ತರು ನಿನ್ನ ಥರ ರಿಪೋರ್ಟರ್ಸ್ಗಳಿಗೆ ಒಳ್ಳೆ ವ್ಯಾಲ್ಯೂ ಇತ್ತಂತೆ. ಈಗ ನಿಮ್ಗಳಿಂದ ಅದು ಬೆಲೆನೇ ಇಲ್ಲ, ಮರ್ಯಾದೆನೇ ಕೊಡಲ್ಲ ಗುರು ನಿಮ್ಗಳಿಗೆ. ಏನ್ರಿ ಮೀಡಿಯಾ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಯು ಆರ್ 100% ರೈಟ್. ಲೌಡೆ ಅಂತಾರೆ, ಸೂಳೆ ಮಗ್ನೆ ಅಂತಾರೆ. ಆದ್ರೆ ನೀವುಗಳು ಸೆನ್ಸೇಷನ್ ನ್ಯೂಸ್ ಬರೆದ್ರೆ ಏನ್ ಬೇಕಾದ್ರೂ ಜನ ಓದ್ತಾರೆ, ನಂಬ್ತಾರೆ ಅನ್ಕೊಂಡು 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಮ್ಯಾಜಿಕ್.